ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಖಾರದ ಪುರಿಯನ್ನು ಮಾಡೋಣ ಬರ್ರಿ. ಇಲ್ಲಿ ನಾನು ಒಂದು ಬೌಲಲ್ಲಿ 3 ಕಪ್ಪು ಮೈದಾ ತೊಗೊಂಡಿನಿ ರೀ, ಮತ್ತು 1 ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿನಿ ರೀ. ಈ ಹಿಟ್ಟಿಗೆ ಕೆಂಪು ಖಾರದ ಪುಡಿಯನ್ನು ಹಾಕಬೇಕ್ರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ನಂತರ ಅದಕ್ಕೆ ಎಳ್ಳು, ನಾನಿಲ್ಲಿ ಬಿಳಿ ಎಳ್ಳು ಯೂಸ್ ಮಾಡತ್ತೀನಿ ರೀ, ನೀವು ಬೇಕಾದರೆ ಕರಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ಹಾಗೂ ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳು ಅಂತ ಕರಿಬೋದು ರೀ, ಅದನ್ನು ಸ್ವಲ್ಪ ತಿಕ್ಕಿ ಹಾಕಬೇಕ್ರಿ. ಇದರಿಂದ ಆ ಅಜ್ವೈನ್ ಸ್ಮೆಲ್ ಚಂದ ಬರ್ತೈತೆ ರೀ. ನಂತರ ನಾನು ಇದಕ್ಕೆ ಎಣ್ಣೆಯನ್ನು ಹಾಕತ್ತೀನಿ ರೀ, 1-2 ಸ್ಪೂನ್ನಷ್ಟು ಹಾಕಬೇಕು. ನೀವು ಹಸಿ ಎಣ್ಣೆ ಕೂಡ ಹಾಕ್ಬೋದು ಅಥವಾ ಸ್ವಲ್ಪ ಅದನ್ನು ಬಿಸಿ ಮಾಡಿ ಕೂಡ ಹಾಕೋಬೋದು. ನಂತರ ಈ ಎಲ್ಲ ಹಿಟ್ಟನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕ್ರಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂತ ನಾವು ಹಿಟ್ಟನ್ನು ಚೆಂದಾಗಿ ಕಲಿಸ್ಕೋಬೇಕ್ರಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕ್ರಿ, ಮಿದು ಆದರೆ ಒಂದಕ್ಕೊಂದು ಪೂರಿ ಅಂಟ್ಕೊಳ್ಳುತ್ತೆ ರೀ. ಹಾಗಾಗಿ ನಾವು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕ್ರಿ. ಹಿಟ್ಟನ್ನು 1-2 ನಿಮಿಷ ರೆಸ್ಟ್ನಲ್ಲಿ ಇಡಬೇಕ್ರಿ. ನಂತರ ಹಿಟ್ಟಿನಲ್ಲಿ ಉಳ್ಳಿ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋತೀನಿ ರೀ. ಲಟ್ಟಿಸ್ಕೋವಾಗ ಸ್ವಲ್ಪ ನಾನು ಹಿಟ್ಟನ್ನು ಹಚ್ಕೊಂಡು ಲಟ್ಸ್ಕೊಳತ್ತೀನಿ ರೀ. ಮತ್ತು ಈ ಚಪಾತಿ ಭಾಳ ತೆಳುವಾಗಿರ್ಬೇಕ್ರಿ, ಅಂದ್ರೆ ಪೂರಿ ಚಂದ ಬರ್ತಾವ್ರಿ. ಈ ಥರ ತೆಳ್ಳಗೆ ಇರಬೇಕ್ರಿ ಚಪಾತಿ. ನಂತರ ಒಂದು ಬಟ್ಲ ತೊಗೊಂಡು ಈ ಚಪಾತಿನ ಪೂರಿ ಥರ ಕಟ್ ಮಾಡ್ಕೋಬೇಕ್ರಿ. ಇವಾಗ ಸೈಡ್ನಲ್ಲಿರೋ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತಕ್ಕೋತೀನಿ ರೀ. ಇವಾಗ ನೋಡ್ಬೋದು ರೀ ಪೂರಿ ಎಷ್ಟು ತೆಳ್ಳಗೆ ಚಂದ ಬಂದವಂತ. ಇವಾಗ ಒಂದು ಫೋರ್ಕ್ ತೊಗೊಂಡು ಅದ್ರ ಮೇಲೆ ಚುಚ್ತೀನಿ ರೀ, ಯಾಕಂದರೆ ಪೂರಿ ಉಬ್ಬಬಾರ್ದಂತ. ಇವಾಗ ಒಂದು ಸಣ್ಣ ಉಳ್ಳಿ ತೊಗೊಂಡು ನಾನು ಅದನ್ನು ತೆಳ್ಳಗೆ ಲಟ್ಟಿಸ್ಕೊತೀನಿ ರೀ. ಆಗಲೇ ಚಪಾತಿ ಮಾಡಿದ ಥರ ದೊಡ್ಡ ಚಪಾತಿ ಮಾಡಿಕೊಂಡು ಒಂದು ಬಟ್ಲಿಂದ ಕಟ್ ಮಾಡ್ಕೋಬೋದು, ಅಥವಾ ಸಣ್ಣ ಸಣ್ಣ ಉಳ್ಳಿಯನ್ನು ಮಾಡಿಕೊಂಡು ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೋದು ರೀ. ನಮಗೆ ದೊಡ್ಡ ಸೈಜ್ ಪೂರಿ ಬೇಕಂದ್ರೆ ಈ ಥರ ತೆಳ್ಳಗೆ ಲಟ್ಟಿಸ್ಕೋಬೋದು ರೀ. ಇದಕ್ಕೂ ಕೂಡ ನಾನು ಫೋರ್ಕಿಂದ ಚುಚ್ಕೊಳತ್ತೀನಿ ರೀ. ಇವಾಗ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿನಿ ರೀ. ಎಣ್ಣೆಯನ್ನು ಲೋ ಫ್ಲೇಮ್ನಲ್ಲಿಟ್ಟು ಪೂರಿಯನ್ನು ಹಾಕ್ತೀನಿ ರೀ. ಪೂರಿನ ಹಾಗೆ ಪ್ರೆಸ್ ಮಾಡ್ಕೊತ ಕರಿಬೇಕ್ರಿ, ಅಂದರೆ ಪೂರಿ ಉಬ್ಬಂಗಿಲ್ಲ, ಪೂರಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈ ಥರ ಎಣ್ಣೆನ ನಾವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಪೂರಿಗಳನ್ನು ಕರಿಬೇಕ್ರಿ. ಇವಾಗ ನಮ್ಮ ಪೂರಿ ರೆಡಿ ಆದವು ರೀ. ಈ ಪೂರಿಯನ್ನು ನಾವು 15ರಿಂದ 20 ದಿನಗಳವರೆಗೂ ಇಟ್ಕೊಂಡು ತಿನ್ಬೋದು ರೀ. ಈ ಪೂರಿಗಳನ್ನು ನಾವು ಟ್ರಿಪ್ನಲ್ಲಿ ಹೋಗುವಾಗ ಅಥವಾ ಚಾಟ್ಸ್ ಥರನೂ ತಿನ್ಬೋದು ರೀ. ನೋಡಿರಿ ಪೂರಿ ಎಷ್ಟು ಕ್ರಿಸ್ಪಿ ಆಗ್ಯಾವಂತ. ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಹೇಳಿ ಕಮೆಂಟ್ ಮಾಡಿರಿ.